ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದ್ದಾರೆ ಶಿವರಾಜ್ ಅವರು. ಹಾಯ್ ಶಿವರಾಜ್, ಹೇಗಿದ್ದೀರಾ? ಹಾಯ್, ನಿಮ್ಮಿಂದ ನಾನು ಚೆನ್ನಾಗಿದ್ದೀನಿ. ಓಕೆ, ಫೈನಲಿ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ನಾವೀಗ ಬೆಂಗಳೂರಿಂದ ಸ್ವಲ್ಪ ಹತ್ತಿರದಲ್ಲಿರೋ ಒಂದು ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದೇ ಕೈಲಾಸಗಿರಿ ಅಂತ. ತುಂಬ ದಿನ ಆದಮೇಲೆ ಔಟಿಂಗ್ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಬಿಟ್ಟಿದೆ 9:30 ಆಯಿತು. ಎಷ್ಟು ಬೇಗ ಬಿಡಬೇಕಂದ್ರೂ ಕೂಡ ಆಗೋದೇ ಇಲ್ಲ ಅದು. ಸೊ ಲೇಟ್ ಆಯಿತು ಇವತ್ತು. ಸೊ ಆಲ್ರೆಡಿ ಇವಾಗ 9:49 ಆಗಿದೆ. ಮತ್ತು ನಾವು ಕೈಲಾಸಗಿರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರಿಂದ ಒಂದು 80 ಕಿಲೋಮೀಟರ್ ಇದೆ. ಒನ್ ಡೇ ಟ್ರಿಪ್ ಅಂತ ನೀವು ಹೋಗಿ ಬರ್ಬೋದು. ಇನ್ನು ಹೆಬ್ಬಾಳದಲ್ಲಿದ್ದೀವಿ. ಟ್ರಾಫಿಕ್ ಬೇರೆ ತುಂಬ ಇದೆ. ನೋಡಬೇಕು ಇನ್ನು ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಇನ್ನು ನಮಗೆ ಇಲ್ಲಿ 1 hour 40 minutes ತೋರಿಸ್ತಾ ಇದೆ. ಗೊತ್ತಿಲ್ಲ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಈ ಟ್ರಾಫಿಕಲ್ಲಿ. ನಂದಿ ಹಿಲ್ಸ್ ಸಿಗ್ನಲ್ ತೊಗೊಂಡಾಗಿ ನೆಕ್ಸ್ಟ್ ಸಿಗ್ನಲ್ಗೆ ನಾವು ರೀಚ್ ಆದರೆ ಅಲ್ಲಿಂದ ರೈಟ್ ತೊಗೋಬೇಕಾಗುತ್ತೆ ಚಿಕ್ಕಬಳ್ಳಾಪುರಕ್ಕೆ ಹೋಗೋಕ್ಕೆ. ಎಸ್, ಈಗ ಚಿಂತಾಮಣಿ ಮೇನ್ ರೋಡಲ್ಲಿ ಇದ್ದೀವಿ. ಇನ್ನೇನು ಇಲ್ಲಿಂದ 30 to 35 minutes ಇದೆ. ಸೊ ಅದಕ್ಕಿಂತ ಮುಂಚೆ ಒಂದು ಟೀ ಬ್ರೇಕಿಗಂತ ಇಲ್ಲಿ ಸೈಡಿಗೆ ಸ್ಟಾಪ್ ಮಾಡಿದ್ದೀವಿ. ನಂದಿ ಗ್ರ್ಯಾಂಡ್ ಅಂತ ವೆಜ್ ಹೋಟೆಲ್ ಇದೆ. ಹೋಟೆಲ್ ಹತ್ರ ಸ್ಟಾಪ್ ಮಾಡಿದ್ದೀವಿ. ಇದೆ ಡ್ರೈವಿಂಗ್ ಮಾಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ರೋಡ್ ಚೆನ್ನಾಗಿದೆ. ಅಲ್ಲಿ ಕಾಣಿಸ್ತಾ ಇರೋ ಬೆಟ್ಟನೇ ಅನ್ಕೊಂತೀನಿ. ನಿಮ್ಗೇನು ಅನಿಸ್ತಾ ಇದೆ? ನನಗೂ ಅದೇ ಅನ್ನಿಸ್ತಾ ಇದೆ, ಯಾಕಂದರೆ ಇನ್ನೂ 18 ಕಿಲೋಮೀಟರ್ ತೋರಿಸ್ತಾ ಇದೆ. ಸೊ ಇದೇ ಇರ್ಬೋದು ಅಂತ ಅನ್ನಿಸುತ್ತೆ, ಯಾಕಂದರೆ ವಿಡಿಯೋಸಲ್ಲಿ ನೋಡಿದ ಮಟ್ಟಿಗೆ ಇದೇ ಇರಬಹುದು. ಯಾಕಂದರೆ ಒಂದೇ ಶಿಲಾ ಥರ ಕಾಣಿಸ್ತಾ ಇದೆ ಬೆಟ್ಟ. ನೋಡೋಣ, ಅದೇ ಇರ್ಬೋದು. ಟ್ರೈ ಮಾಡೋದಕ್ಕೆ ಖುಷಿ ಆಗ್ತಾ ಇದೆ. ರೋಡೆಲ್ಲ ಚೆನ್ನಾಗಿದ್ದಾವೆ. ಹೌದು, ಜೊತೆಗೆ ಇನ್ನೊಂದು ಒಳ್ಳೆ ಟ್ರಾಫಿಕ್ ಕೂಡ ಅಷ್ಟು ಇರಲಿಲ್ಲ. ಅಲ್ಲಿ ಬ್ಯಾಂಗ್ಳೂರಲ್ಲಿ ಬಿಟ್ಟರೆ ಇಲ್ಲೆಲ್ಲೂ ಅಷ್ಟು ಟ್ರಾಫಿಕ್ ಕೂಡ ಇರಲಿಲ್ಲ ಅಲ್ವಾ? ಹೌದು. ಅಷ್ಟೇ ಪ್ರಶಾಂತವಾಗಿದೆ ಅಲ್ಲ ಇವತ್ತು. ಬಿಸಿಲು ಇಲ್ಲ ಅಷ್ಟು ಜಾಸ್ತಿ, ಈ ಕಡೆ ಮಳೆನೂ ಇಲ್ಲ. ಕ್ಲೈಮೇಟ್ ಕೂಡ ಚೆನ್ನಾಗಿದೆ ಇವತ್ತು. ಹೌದು, ಯಾಕಂದ್ರೆ ನನ್ನ ಹೆಂಡತಿನ ನಾನು ಪ್ರಶಾಂತವಾಗಿ ಒಂದು ಒಳ್ಳೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕಾಗಿನೇ ಕ್ಲೈಮೇಟು ಚೆನ್ನಾಗಿದೆ, ಜೊತೆಗಿರೋರು ಚೆನ್ನಾಗಿದೆ. ಹೌದು, ಇಲ್ಲಿಂದನೇ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಬೆಟ್ಟ. ಏನೋ ನೋಡ್ಬೇಕಿನ್ನು ಒಳಗಡೆ ಫಸ್ಟ್ ಟೈಮ್ ಹೋಗ್ತಿರೋ ಕಾರಣಕ್ಕೆ ಒಳಗಡೆ ಎಲ್ಲ ಯಾವ ಥರ ಇದೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡಬೇಕು. ಮತ್ತೆ ಸಿಗ್ತೇವೆ. ಸ್ಟೇ ಟ್ಯೂನ್ಡ್. ನೀವು ಬಯಸುವ ಅನ್ನ, ಬಯಸುವ ನೀರು ನಿಮ್ಮ ದುಡಿಮೆಯ ಬೆವರಾಗಿರಬೇಕೇ ಹೊರತು ಬೇರೆಯವರ ಕಣ್ಣೀರಾಗಿರಬಾರದು. ವಾವ್, ಆಟೋಗಳಿಂದ ಬರೆಸಿರೋ ಈ ಲೈನ್ಗಳೇ ಚಂದ. ಅವನಿಗೂ ಮದುವೆ ಆಗಿರುತ್ತೆ ಅಂತ ಅನಿಸುತ್ತೆ, ಅದಕ್ಕಾಗೆ ಬರ್ಸವನೆ. ಆ್ಯಕ್ಚುಲಿ ರೋಡ್ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಜಲ್ಲಿ ಎಲ್ಲ ಹಾಕಿದ್ದಾರೆ. ಇನ್ನೇನು ರೋಡ್ ರೆಡಿ ಮಾಡ್ಬೋದು ಅನ್ಕೊಂತೀನಲ್ಲ. ರೋಡ್ ಮಾಡಿದ್ರೆ ಚೆನ್ನಾಗಿ. ನೀವು ನೋಡ್ಬೇಕಲ್ಲಿ ಎಲ್ಲ ಬೆಂಗಳೂರು ಕಾರ್ಗಳೇ ಬರ್ತಾ ಇದ್ದಾವೆ.
ಏನು ಮಾಡೋಣ, ಬೆಂಗಳೂರಿಗೆ ಅದು ವಾರದಲ್ಲಿ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅನ್ನೋ ಹುಚ್ಚಿರುತ್ತೆ. ಇರೋ ಬರೋ ಗುಡಿಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವರು ತಪ್ಪಿ ಹೋಗ್ಬಿಟ್ಟಿದ್ದಾರೆ ಮುಂದಕ್ಕೆ, ನಾವು ಕರೆಕ್ಟಾಗಿ ಹೋಗ್ತಾ ಇದ್ದೀವಿ. ಬಿಕಾಸ್ ಫೈನಲಿ 11:45 ಹಂಗೆ ರೀಚ್ ಆದ್ವಿ ಕೈಲಾಸಗಿರಿ ಹಿಲ್ಸ್ಗೆ. ಇಲ್ಲಿ 2 ಪಾರ್ಕಿಂಗ್ ಇದೆ. ಒಂದು ಕೆಳಗಡೆ ಕೂಡ ಪಾರ್ಕ್ ಮಾಡ್ಬೋದು, ಇಲ್ಲ ಸ್ವಲ್ಪ ಮೇಲೆ ಹಿಲ್ಸ್ ಹತ್ರ ಪಾರ್ಕ್ ಮಾಡ್ಬೋದು. ಸೊ ನಾವು ವೀಕೆಂಡ್ ಹೋಗಿದ್ದರಿಂದ ಸ್ವಲ್ಪ ಕ್ರೌಡ್ ಇತ್ತು. ಸೊ ನಾವು ಕೆಳಗಡೆನೇ ಪಾರ್ಕ್ ಮಾಡಿದ್ವಿ. ಕೆಳಗಡೆ ಪಾರ್ಕಿಂಗಿಂದ ನಡ್ಕೊಂಡು ಆರಾಮಾಗಿ ಬರ್ಬೋದು. ಒಂದು 450 ಮೀಟರ್ಸ್ ಅಷ್ಟೇ ಇರೋದು. ಸೊ ಕೆಳಗಡೆ ಪಾರ್ಕ್ ಮಾಡೋದೇ ಬೆಟರ್ ಅನಿಸುತ್ತೆ. ಇದೇ ಮೇನ್ ಎಂಟ್ರೆನ್ಸ್ ಆಗುತ್ತೆ. ಸೊ ಇದ್ರೊಳಗೆ ಹೋದರೆ ನಿಮಗೆ ಒಂದು ದೊಡ್ಡ ಕೇವ್ ನೋಡ್ಬೋದು ನೀವು. ಇದು ಮಾನವ ನಿರ್ಮಿತ ಕೇವ್ ಅಂತಲೇ ಪ್ರಸಿದ್ಧಿಯಾಗಿದೆ. ಯೂಶ್ವಲಿ ಟೆಂಪಲ್ಸ್ ಎಲ್ಲ ನಾವು ಹೇಗೆ ನೋಡ್ತೀವಿ ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿದೆ ಇದು. ಸೊ ಕೇವ್ ಒಳಗೆ ನಮಗೆ ಟೆಂಪಲ್ಸ್ ನೋಡೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಫೀಲ್ ಕೊಡುತ್ತೆ. ಜೊತೆಗೆ ಒಳಗೆಲ್ಲ ಪ್ರಶಾಂತವಾಗಿತ್ತು. ಕೂತ್ಕೊಳ್ಳೋಕ್ಕೆ, ರೆಸ್ಟ್ ಮಾಡೋಕ್ಕೆಲ್ಲ ಚೇರ್ಸ್ ಅಥವಾ ಬೆಂಚ್ ಎಲ್ಲ ಸೈಡಲ್ಲಿ ಹಾಕಿದ್ರು. ಸೊ ಒನ್ ಡೇ ಹಾಗೆ ಮುಂದೆ ಬಂದರೆ ಒಂದು ಗಣಪತಿ ದೇವಸ್ಥಾನ ನೋಡ್ಬೋದು ನೀವು. ಒಳಗಡೆ ಕ್ಯಾಮ್ರಾ ಎಲ್ಲ ಅಲೋ ಇಲ್ಲ. ಸೊ ಅವರು ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ಮಾಡಬೇಡಿ ಅಂತ ಹೇಳ್ತಾಯಿದ್ರು. ಆದರೂ ಸ್ವಲ್ಪ ಕದ್ದು ಮುಚ್ಚಿ ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿದ್ದೀವಿ ಇಲ್ಲಿ. ಈಗ ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಗಣೇಶನ ದೇವಸ್ಥಾನ. ಹಾಗೆ ಮುಂದೆ ಹೋದರೆ ಚತುರ್ಮುಖ ಶಿವನ ದೇವಸ್ಥಾನ ಇದೆ. ಅದು ಒಂಥರ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಅದರ ಎದುರಿಗೆ ನೀವು ಬಸವಣ್ಣನ ನೋಡ್ಬೋದು. ಅಲ್ಲಿಂದ ಮುಂದೆ ಬಂದರೆ ನಾವು ಪಾರ್ವತಿ ದೇವಿನ ನೋಡಿಕೊಂಡು ಹೊರಗೆ ಬರ್ಬೋದು. ಸೊ ಇವಾಗ ವಾಪಸ್ ರಿಟರ್ನ್ ಆಗ್ತಾಯಿದ್ದೀವಿ. ಅಲ್ಲೇ ಹಿಲ್ಸ್ ಹತ್ರ ನಿಮಗೆ ಏನಾದರೂ ಜ್ಯೂಸು ಅಥವಾ ಏನಾದರೂ ಸ್ನ್ಯಾಕ್ಸ್ ಏನಾರು ಬೇಕಾದರೆ ಅಲ್ಲೇ ಅವೈಲೇಬಲ್ ಇದೆ, ನೀವು ಅಲ್ಲಿ ತೊಗೊಳ್ಬೋದು. ಹಾಗೆ ಬರ್ತಾ ಇದೊಂದು ಅಲ್ಲೇ ಹತ್ರ ಇರೋ ಒಂದು ಲೇಕ್ ಕಾಣಿಸುತ್ತೆ ನಿಮಗೆ. ಸೊ ಈ ಲೇಕ್ ಹತ್ರ ಒಂದು ಒಳ್ಳೆ ಫೋಟೋಶೂಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ, ವ್ಯೂ ಮಾತ್ರ ಸಖತ್ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ. ತುಂಬ ಚೆನ್ನಾಗಿತ್ತು. ಟೈಮು 1:15 ಆಗಿದೆ ಬಿಡೋಷ್ಟರಲ್ಲೇ. ಬಂದಿದ್ದು 11:45ಕ್ಕೆ. ಸೊ 1.5 ತಾಸನ್ನ ಸ್ಪೆಂಡ್ ಮಾಡಿದ್ದೀವಿ. ಅಷ್ಟೇ ಮಾಡೋಕ್ಕಾಗೋದು, ಅದಕ್ಕೂ ಜಾಸ್ತಿ ಮಾಡೋಕ್ಕೆ ಆಗಲ್ಲ. ಅಷ್ಟೊಂದು ಏನು ನೋಡುವಂಥದ್ದು ಇಲ್ಲ. ನೆಕ್ಸ್ಟು ಎಲ್ಲಿಗೆ ನಮ್ಮ ಪಯಣ?
ಊಟ ಮಾಡಬೇಕು. ಇಲ್ಲೇ ನಿಯರ್ ಬೈ ಇರೋ ಕೈವಾರ ತಾತಯ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಊಟ ಮಾಡೋಣ ಅಷ್ಟೇ. ಕೈಲಾಸಗಿರಿಯಿಂದ ಒಂದು 5 ಕಿಲೋಮೀಟರ್ ಆಗ್ಬೋದು ಅಂದ್ಕೊತೀನಿ. ಇದು ತುಂಬ ದೂರ ಏನಿಲ್ಲ, ಆರಾಮ್ಸೆ ಇದು ಎರಡು ಕವರ್ ಮಾಡಿಕೊಂಡು ನೀವು ಹೊರಡ್ಬೋದು. ಸೊ ಅನ್ನಪ್ರಸಾದ ಕೂಡ ನಿಮಗೆ ಇರುತ್ತೆ 12:30ಇಂದ ಕೈಲಾಸಗಿರಿ ಹಿಲ್ಸಲ್ಲಿ. ನೀವು ಅಲ್ಲೇ ಊಟ ಮಾಡಿಕೊಂಡು ಬೇಕಾದ್ರೆ ಬರ್ಬೋದು. ಸೊ ಬನ್ನಿ, ನೆಕ್ಸ್ಟು ಕೈವಾರ ತಾತಯ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೇಗಿದೆ ಅಂತ ನೋಡೋಣ. ಇದು ಕೈವಾರ ಕೇವ್ಸ್ ಎಂಟ್ರೆನ್ಸು. ಸೊ ಈ ಕೈವಾರ ತಾತಯ್ಯನವರು ತಪಸ್ಸಿಗೆ ಕೂತಿರೋ ಪ್ಲೇಸ್ ಅಂತಲೇ ಹೇಳ್ತಾರೆ. ಕೈಲಾಸಗಿರಿ ಹಿಲ್ಸ್ ಯಾರ್ಯಾರು ವಿಸಿಟ್ ಮಾಡ್ತೀರಾ ತಪ್ಪದೇ ಈ ಪ್ಲೇಸ್ನ ವಿಸಿಟ್ ಮಾಡಿ. ಇದು ಫಾರೆಸ್ಟ್ ಏರಿಯಾದ ಒಳಗಿರೋದ್ರಿಂದ ವ್ಯೂ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಂಟ್ರೆನ್ಸಿಂದ ಸ್ವಲ್ಪ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗಬೇಕಾಗುತ್ತೆ. ಇಲ್ಲಿ ಎಂಟ್ರೆನ್ಸ್ ಕೂಡ ತುಂಬಾ ಅದ್ಭುತವಾಗಿದೆ. ನೋಡ್ತಾ ಇರ್ಬೋದು ನೀವು, ಸ್ಟೆಪ್ಸ್ ಅಕ್ಕಪಕ್ಕ ಎಲ್ಲ ಎಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಟೆಪ್ಸ್ ಹತ್ಕೊಂಡು ಬಂದ ಕೂಡಲೇ ನಿಮಗೆ ರೈಟ್ ಸೈಡ್ ಕಾಣೋದೆ ಕೈವಾರ ಗುಹೆ. ಸೊ ಒಳಗಡೆ ನಮಗೆ ಕ್ಯಾಮ್ರಾ ಅಲೋ ಇಲ್ಲದೆ ಇರೋ ಕಾರಣ ನಾನು ಇಲ್ಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಜಸ್ಟ್ ಇದರೊಳಗೆ ನೀವು ಹೋಗಿ ಮಂಗಳಾರತಿ ಎಲ್ಲ ತಗೊಂಡು ಪೂಜೆ ಮುಗಿಸ್ಕೊಂಡು ಹೊರಗೆ ಬರ್ಬೋದು. ನಾವು ಕೈವಾರ ದೇವಸ್ಥಾನಕ್ಕೆ ಹೋಗಲಿಲ್ಲ, ಇದು ಕೈವಾರ ಗುಹೆ. ಸೊ ಇನ್ನೊಂದು 2 ಕಿಲೋಮೀಟ್ರು ಅಲ್ಲಿಂದ ಕೈವಾರ ದೇವಸ್ಥಾನ ಕೂಡ ನೀವು ವಿಸಿಟ್ ಮಾಡ್ಬೋದು ಟೈಮ್ ಇದ್ದರೆ. ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಅಡುಗೆ ಮನೆಯಿಂದನೇ ಮಾಡ್ಕೊಂಡು ಬಂದಿದ್ದೀವಿ ಮಧ್ಯಾಹ್ನ ಊಟಕ್ಕೆ. ಸೊ ಇವತ್ತು ಮಧ್ಯಾಹ್ನ ಊಟಕ್ಕೆ ಸ್ಪೆಷಲ್ ಬಂದು ನಮ್ಮ ಯಜಮಾನರು ಮಾಡಿರೋ ಚಿತ್ರಾನ್ನ, ಜೊತೆಗೆ ಸ್ವಲ್ಪ ಬೇಕ್ರಿಯಿಂದ ಸ್ವೀಟ್ಸ್ ಕೂಡ ತಂದಿದ್ದೀವಿ. ಸ್ವೀಟ್ಸು ಚಿಪ್ಸು ಎಲ್ಲ ಊಟ ಮಾಡಿಕೊಂಡು ಇಲ್ಲಿಂದ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಶಿವ ಅವರೇ, ಮುಗೀತಾ ನಿಮ್ಮದು ಟ್ರಿಪ್ಪು? ಅರ್ಧ ಮುಗಿದಿದೆ, ಇನ್ನು ಒಂದು ಅರ್ಧ ಇದೆ. ನೆಕ್ಸ್ಟ್ ಎಲ್ಲಿಗೆ? ಸಸ್ಪೆನ್ಸಾ? ಫುಲ್ ಸಸ್ಪೆನ್ಸು, ಸರ್ಪ್ರೈಸು. ಓಕೆ, ಈಗರ್ಲಿ ವೆಯ್ಟಿಂಗ್. ಅಲ್ಲಿಂದ ಮುಗಿಸ್ಕೊಂಡು ಶ್ರೀನಿವಾಸ ಸಾಗರ ಡ್ಯಾಮ್ ಕಡೆಗೆ ಬಂದ್ವಿ. ಇದೇ ಎಂಟ್ರೆನ್ಸು. ಸೊ ನಾವು ಕೈಲಾಸಗಿರಿ ಆ್ಯಂಡ್ ಕೈವಾರದಿಂದ ನಾವು ಬಂದರೆ 1.5 hour ಆಗುತ್ತೆ. ಸೊ ಇಲ್ಲಿ ಎಂಟ್ರಿ ಟಿಕೆಟ್ ಬಂದು ಪಾರ್ಕಿಂಗಿಗೆ ಒಂದು 30 rupees ತೊಗೊಳ್ತಾರೆ. ನೀವು ಟೈಮ್ ಇದ್ದರೆ ಅವೆರಡು ಮುಗಿಸ್ಕೊಂಡು ಇದನ್ನು ಕವರ್ ಮಾಡಿಕೊಂಡು ಒಂದೇ ದಿನದಲ್ಲಿ ನೀವು ವಾಪಸ್ ರಿಟರ್ನ್ ಆಗ್ಬೋದು. ಆ್ಯಕ್ಚುಲಿ ಈ ಪ್ಲೇಸಿಗೆ ಬಂದು ನಿಜವಾಗ್ಲೂ ಸರ್ಪ್ರೈಸೇ ಆಯಿತು. ಅಷ್ಟು ಚೆನ್ನಾಗಿದೆ ಈ ಪ್ಲೇಸು. ಅದರಲ್ಲಂತೂ ಮಕ್ಕಳನ್ನ ಕರ್ಕೊಂಡು ಬಂದ್ರಂತೂ ತುಂಬ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು.
ವೀಕೆಂಡ್ ಇದ್ದರೂ ಕೂಡ ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ, ಪರವಾಗಿಲ್ಲ, ಜನ ಸ್ವಲ್ಪ ಕಡಿಮೆನೇ ಇದ್ದರು. ನಾವು ಎಕ್ಸ್ಟ್ರಾ ಕ್ಲಾತ್ ಅಥವಾ ಟವಲ್ ಏನೂ ಇಟ್ಕೊಂಡು ಹೋಗದೇ ಇರೋ ಕಾರಣ ನೀರಲ್ಲಿ ಅಷ್ಟು ಆಡೋಕ್ಕಾಗಲಿಲ್ಲ. ಮತ್ತು ಇನ್ನೊಂದು ಸತಿ ಈ ಪ್ಲೇಸ್ಗೆ ಗ್ಯಾರಂಟಿ ವಿಸಿಟ್ ಮಾಡೇ ಮಾಡ್ತೀವಿ. ಅಷ್ಟು ಇಷ್ಟ ಆಯಿತು ಈ ಪ್ಲೇಸು. ಮೇಲೋದ್ರೆ ನಿಮಗೆ ಶ್ರೀನಿವಾಸ ದೇವಸ್ಥಾನ ಕೂಡ ಸಿಗುತ್ತೆ. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಬೆಂಗಳೂರು ಕಡೆಗೆ ರಿಟರ್ನ್ ಆದ್ವಿ. ಟೈಮ್ ಇತ್ತು ಅಂದರೆ ಏರ್ಪೋರ್ಟ್ ಕೂಡ ವಿಸಿಟ್ ಮಾಡ್ಬೋದು ನೀವು. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಿಗ್ತೀನಿ ಒಂದು ನೆಕ್ಸ್ಟ್ ಒಳ್ಳೆ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಟೇಕ್ ಕೇರ್.